Welcome to Middle Class Melodies YouTube channel. ಸೊಪ್ಪಿನ ಹುಳಿಯಿಂದ ಗ್ರೇವಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈಗ ನಾವು ಎಲ್ಲ ಸೋಸ್ಕೊಂಡು ಸೊಪ್ಪಿನ ಹುಳಿ ಏನು ಮಾಡಿತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀವಿ. ಸೊ ದಂಟಿನ ಸೊಪ್ಪಿನ ಹುಳಿ ಪಾಲಕ್ಕಲ್ಲೇ ಗ್ರೇವಿ ಮಾಡಬೇಕು ಅಂತಿಲ್ಲ. ನಿಮಗೆ ಸೇಮ್ ಪಾಲಕ್ ಸೊಪ್ಪಲ್ಲಿ ಏನು ಟೇಸ್ಟ್ ಬರುತ್ತೆ ಅದೇ ಟೇಸ್ಟು ನಿಮ್ಗೆ ಹೋಟೆಲ್ ಶೈಲಿಲಿ ಬೇಕು ಅಂದರೆ ದಂಟಿನ ಸೊಪ್ಪು ಕೂಡ ಯೂಸ್ ಮಾಡಿ ಕೂಡ ಮಾಡ್ಕೋಬೋದು ನೀವು. ಅದಕ್ಕೆ ಮಸಾಲೆಗಳೆಲ್ಲ ಮಾಡಿಕೊಂಡು ಎಲ್ಲ ತಯಾರಿ ಮಾಡ್ಕೊಳ್ಳೋದಕ್ಕೆ ಮುಂಚೆ ನೀವು ಲೆಫ್ಟ್ ಓವರ್ ಹುಳಿಯನ್ನು ರುಬ್ಕೋಬೇಕು. ದಂಟಿನ ಸೊಪ್ಪಿನ ಹುಳಿ ಇದು. ಸೊ ನಿಮಗೆ ಬೇಜಾರಾದಾಗ ಎರಡು ರೀತಿಯಾದಂಥ ಅಡುಗೆ ತಿನ್ನಬೇಕು ಅಂದರೆ ಸೊಪ್ಪಿನ ಹುಳಿನೂ ಮಾಡ್ಕೊಂಡು ತಿನ್ಬೋದು, ಅದನ್ನೇ ಗ್ರೇವಿನೂ ಮಾಡ್ಕೊಂಡು ತಿನ್ಬೋದು. ಸೊ ಈಗ ರುಬ್ಕೊಂಡಿದ್ದೀವಿ, ಇದನ್ನು ಗ್ರೇವಿ ಮಸಾಲೆ ಮಾಡೋಣ. ಸೊ ಈಗ ಮಸಾಲೆ ಮಾಡ್ಕೊಳ್ಳಿಕ್ಕೆ ಗ್ರೇವಿಗೆ ಚಾಪ್ಡ್ ಗಾರ್ಲಿಕ್ಕು, ಈರುಳ್ಳಿ ಮತ್ತು ಗ್ರೌಂಡ್ನಟ್ ಪೌಡರು, ಜೀರಿಗೆ, ಚಾಟ್ ಮಸಾಲ ಪುಡಿ, ಆಮೇಲೆ ಇದು ಕರಿಬೇವು ಪುಡಿ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಇದೆಲ್ಲ. ಸೊ ಅದನ್ನೆಲ್ಲ ಡಿಫ್ರೆಂಟ್ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು, ಯೂಶ್ವಲಿ ಕೆಲವೊಂದು ಸಲ ಈ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಬೇಕಾಗಲ್ಲ, ಬಟ್ ಟು ಗಿವ್ ಸಮ್ ಲಿಟಲ್ ಬಿಟ್ ಆಫ್ ಡಿಫ್ರೆಂಟ್ ಫ್ಲೇವರ್ ಆ್ಯಂಡ್ ಟೇಸ್ಟ್, ಸೊ ನಾವು ಅದನ್ನೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು ಗ್ರೇವಿನ. ಸೊ ಅದು ತಿನ್ನಬೇಕಾದ್ರೆ ಈವನ್ ಬಾಯಿಗೆ ಕೂಡ ಸಿಗುತ್ತೆ. ಸೊ ಇಟ್ ಗಿವ್ಸ್ ಲಿಟಲ್ ಬಿಟ್ ಆಫ್ ಫೀಲ್ ವೈಲ್ ಈಟಿಂಗ್. ಸೊ ಅದಕ್ಕೋಸ್ಕರ ಅದನ್ನು ಮಾಡೋದು. ಆಮೇಲೆ ಗಾರ್ಲಿಕ್ಕು, ಈರುಳ್ಳಿ ಎಲ್ಲ ಹಾಕೋದ್ರಿಂದ ಇಟ್ ಹ್ಯಾಸ್ ರಿಚ್ ಇನ್ ಸಲ್ಫರ್ ಆ್ಯಂಡ್ ಈ ಕೋಲ್ಡು ಕಾಫು ಇರೋರಿಗೆಲ್ಲ ಅದು ಒಳ್ಳೆಯದು. ಪ್ಲಸ್ ಅದರಲ್ಲಿ ಸಲ್ಫರ್ ಕಂಟೆಂಟ್ ಎಲ್ಲ ಇರೋದ್ರಿಂದ ಅದು ಮಸಾಲೆ ಟೇಸ್ಟ್ ಕೂಡ ಕೊಡುತ್ತೆ. ಇಲ್ಲ ಲಿಟಲ್ ಬಿಟ್ ಆಫ್ ಫ್ರೈ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಬೋದು. ಸೊ ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀವಿ, ಅದು ಒಳ್ಳೆ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ. ಸೊ ಆರೋಮ ಎಲ್ಲ ಬಂದಮೇಲೆ ನಾವು ರುಬ್ಕೊಂಡಿರೋಂಥ ದಂಟಿನ ಸೊಪ್ಪಿಂದು ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕೊಂಬೋಣ. ದಂಟು ರಿಚ್ ಇನ್ ಐರನ್, ಸೊ ಅದು ದೇಹಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಈಗೆಲ್ಲ ಯೂಶಲಿ ಲೀಫಿ ವೆಜಿಟೇಬಲ್ಸ್ ತಿನ್ನೋದೆಲ್ಲ ಕಡಿಮೆ ಮಾಡಿದ್ದಾರೆ ಜನ. ಸೊ ಗ್ರೇವಿ ಟೈಪ್ ಮಾಡಿಕೊಂಡ್ರೂ ಡಿಫ್ರೆಂಟ್ ಲೀಫಿ ವೆಜಿಟೇಬಲ್ಸ್ನ ಕೂಡ ಯೂಸ್ ಮಾಡಿ ಗ್ರೇವಿ ನಾವು ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕಿದ್ದೀವಿ. ಇವಾಗ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈಗ ಇದಕ್ಕೆ ನಮಗೆ ದಂಟಿಂದು ಸ್ಮೆಲ್ ಬರಬಾರ್ದು, ಆಮೇಲೆ ಅದರ ಟೇಸ್ಟ್ ಕರೆಕ್ಟಾಗಿ ಗ್ರೇವಿ ಥರ ಬರಲಿಕ್ಕೆ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊನ ಎಣ್ಣೆಯಲ್ಲಿ ಫ್ರೈ ಮಾಡಿ ಈಗ ಅದನ್ನು ರುಬ್ಕೊಂಡು ಅದನ್ನು ಸೇರಿಸ್ಕೋಬೇಕು. ಆಮೇಲೆ ಅದಕ್ಕೆ ಎಷ್ಟು ಗರಂ ಮಸಾಲೆ ಮತ್ತು ಕೊರಿಯಂಡರ್ ಪೌಡ್ರ್ ಸೇರಿಸ್ತೀವೋ ಅದಕ್ಕೆ ತಕ್ಕಂತೆ ಫ್ಲೇವರ್ ಚೇಂಜ್ ಆಗುತ್ತೆ. ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಏನು ರುಬ್ಕೊಂಡಿದ್ವಿ ಹುರ್ಕೊಂಡು ಅದರದ್ದು ಪೇಸ್ಟನ್ನ ಈಗ ಹಾಕಿದ್ದೀವಿ ಗ್ರೇವಿಗೆ. ಕೆನೆ ಹಾಕೋಬೇಕು ಅದಕ್ಕೆ ಗ್ರೇವಿಗೆ. ಇದಕ್ಕೆ 1 ಕಪ್ ಮಿಲ್ಕ್ ಸೇರಿಸ್ತಾ ಇದ್ದೀನಿ, ಇಲ್ಲಾಂದರೆ ಒಡೆಯೋಕ್ಕೆ ಶುರುವಾಗುತ್ತೆ, ಹಾಗಾಗಿ ಇಮ್ಮಿಡಿಯೇಟ್ ಮಿಕ್ಸ್ ಮಾಡ್ಕೊಳ್ಳಿ. ಗರಂ ಮಸಾಲ ಪುಡಿ ಹಾಕಿದ್ದೀವಿ, ಅದಕ್ಕೆ ಚಾಟ್ ಮಸಾಲ ಪುಡಿ ಸೇರಿಸಿದೆ. 1/4 ಚಮಚಷ್ಟು ಸಕ್ಕರೆ ಸೇರಿಸ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು 15-20 ನಿಮಿಷ ಕುದಿಸ್ಕೊಡಿ, ಅದು ಸ್ವಲ್ಪ ಗಟ್ಟಿಯಾಗೋವರೆಗೂ. ಸೊ ಅದು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು, ಅದು ಗಟ್ಟಿಯಾಗೋವರೆಗೂ ಬಿಡಿ ಅದು. ಆಮೇಲೆ ದಂಟಿಂದು ಫ್ಲೇವರ್ ಹೋಗಲಿಕ್ಕೆ ನೀವು ರುಚಿನ ನೋಡಿಕೊಂಡು ಅದಕ್ಕೆ ಹಾಲು ಮತ್ತು ಚಾಟ್ ಮಸಾಲಾನ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು. ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಚೀಸ್ ಹಾಕೋತೀವಿ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಹೀಟ್ ಬಾಯ್ಲ್ ಆದಮೇಲೆ ಸರ್ವ್ ಮಾಡಲಿಕ್ಕೆ ರೆಡಿ ಇರುತ್ತೆ. ಈಗ ಗ್ರೇವಿ ರೆಡಿ ಇದೆ. ಸೊ ನೌ ಇಟ್ಸ್ ರೆಡಿ ಟು ಸರ್ವ್. ಎಂಜಾಯ್ ದಿ ಫುಡ್.